ಹಾಯ್ ಹಲೋ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ಚಾನಲ್ ಸುಪ್ರೀತಾ ಗೌಡ ಕನ್ನಡ ವ್ಲಾಗ್ ರೀ. ನಿಮ್ಮೆಲ್ಲರ ಪ್ರೀತಿಯ ಸುಪ್ರೀತಾ ರೀ. ಇವತ್ತು ನಾನು ಫ್ಲವರ್ ಬಾಜಿ ಅಂದ್ರೆ ಗೋಬಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಮೊದಲು ನಾನು ಒಂದು ಫ್ಲವರ್ನ ತೊಗೊಂಡ್ಬಿಟ್ಟು ನೀಟಾಗಿ ಬಿಡಿಸಿ ಈ ರೀತಿ ಬಿಸಿನೀರಿಗೆ ಹಾಕಿಬಿಟ್ಟು ಒಂದು ಕುದಿಸಿ ಎಲ್ಲ ಸೋಸಿ ತಕ್ಕೊಂಬಿಡ್ತೀನಿ ರೀ. ಯಾಕೆ ಈ ರೀತಿ ಮಾಡ್ಬೇಕಪ್ಪ ಅಂದ್ರೆ ಇದಕ್ಕೆ ಹುಳ ಆಗಬಾರ್ದು ಅಂಥೇಳಿ ಭಾಳ ಕೆಮಿಕಲ್ಸ್ನ ಹಾಕಿರ್ತಾರೆ ರೀ, ಅಂದರೆ ಹೊಡೆದಿರ್ತಾರೆ ರೀ ರೈತರು. ಅದಕ್ಕೋಸ್ಕರ ಅದ್ರ ಶಕ್ತಿ ಕಮ್ಮಿ ಆಗಬೇಕಂತೇಳಿ ಈ ರೀತಿ ಕುದಿಸಿ ತಕ್ಕೊಂಬಿಡ್ತೀನಿ ರೀ. ಕುದಿಸಿ ತಕ್ಕೊಳ್ಳೋದ್ರಿಂದ ನೀರೊಳಗೆಲ್ಲ ಕೆಮಿಕಲ್ ಹೋಗಿಬಿಡ್ತೈತೆ ರೀ. ಅದಕ್ಕೋಸ್ಕರ ಈ ರೀತಿ ಕುದಿಸ್ಬಿಟ್ಟು ತಕ್ಕೋಬೇಕ್ರಿ. ಇದಾದ ನಂತರ ಒಂದು ತವಾನ ಇಟ್ಕೊಂಡ್ಬಿಟ್ಟು ಒಲೆ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಚೆಂದ ಕಾಯ್ದಾದ್ಮೇಲೆ ಕರಿಬೇವನ್ನು ಹಾಕ್ಕೋಬೇಕ್ರಿ. ಕರಿಬೇವು ಆದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಬಿಟ್ಟು ಈ ರೀತಿ ಸಣ್ಣ ಉರಿಯಲ್ಲಿ ಹುರ್ಕೋಬೇಕ್ರಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಸ್ವಲ್ಪ ಹುರಿದ ಒಂದು ಸಣ್ಣ ಗಾತ್ರದ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಈ ರೀತಿ ಹಾಕ್ಕೋಬೇಕ್ರಿ. ಈಗ ಟೊಮ್ಯಾಟೋನ ಜಾಸ್ತಿ ಹಾಕಬಾರ್ದು ರೀ ಫ್ರೆಂಡ್ಸ್. ಟೊಮ್ಯಾಟೋನ ಹಾಕೋದ್ರಿಂದ ಪಲ್ಯ ಭಾಳ ಮೆತ್ತಗಾಗ್ಬಿಡ್ತೈತೆ ರೀ, ಆವಾಗ ಟೇಸ್ಟ್ ಸಿಗಂಗಿಲ್ಲ ರೀ. ಈ ರೀತಿ ಸಣ್ಣ ಟೊಮ್ಯಾಟೋನ ಹಾಕಿ ಹುರ್ಕೋಬೇಕ್ರಿ. ಈ ರೀತಿ ಹುರಿದಾದ್ಮೇಲೆ ಇದಕ್ಕೆ ಮೊದಲೇ ರೆಡಿ ಮಾಡಿಟ್ಕೊಂಡಿರೋಂಥ ಗೋಬಿಗಳನ್ನು ಹಾಕಿ ಚೆಂದಾಗಿ ಎಣ್ಣೆ ಒಳಗೆ 1 ರಿಂದ 1.5 ನಿಮಿಷ ಹುರಿಬೇಕ್ರಿ. ಇದು ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಹುರಿನ ಇಟ್ಬಿಟ್ಟು ಚೆಂದಾಗಿ 1 ನಿಮಿಷ ಹುರಿಬೇಕ್ರಿ. ಇದು ಹುರಿತಾ ಇದೆಲ್ಲ ನೀಟಾಗಿ ಎಣ್ಣೆ ಒಳಗೆ ಫ್ರೈ ಆಗ್ತೈತೆ ರೀ. ಎಣ್ಣೆ ಒಳಗೆ ಫ್ರೈ ಆಗೋದ್ರಿಂದ ಮೇಲ್ಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸ್ಮೂತಾಗಿ ಗೋಬಿ ಬರ್ತೈತೆ ರೀ. ಇದಾದಮೇಲೆ ಇದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಖಾರನ ಹಾಕೋಬೇಕ್ರಿ. ಇಲ್ಲಿ ನಂದು ಬ್ಯಾಡಗಿ ಮೆಣಸಿನ್ಕಾಯಿ ಆಗಿರೋದ್ರಿಂದ ಖಾರ ಬಹಳ ಡಾರ್ಕ್ನೆಸ್ ಐತ್ರಿ. ನೀವು ಯಾವ ರೀತಿ ಖಾರ ಬಳಸ್ತೀರಿ ಅನ್ನೋದ್ರ ಮೇಲೆ ನೀವು ಹಾಕೋ ಖಾರ ಡಿಪೆಂಡ್ ಆಗಿರ್ತೈತೆ ರೀ. ಅದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ರೀ. ಉಪ್ಪನ್ನು ಹಾಕಿಬಿಟ್ಟು ಚೆಂದಾಗಿ ಫ್ರೈ ಮಾಡಿ ಅದಾದ ನಂತರ ಮ್ಯಾಗಿ ಮಸಾಲ ಅಂದ್ರೆ ಮ್ಯಾಜಿಕ್ ಮಸಾಲನ ಹಾಕ್ತಾ ಇದ್ದೀನಿ ರೀ. ನಿಮ್ದು ಏನೇ ಗೋಬಿ ಟೇಸ್ಟ್ ಕೊಡಬೇಕಂದ್ರೂ ಇದು ಒಂದು ಮಸಾಲೆಯಿಂದ ಮಾತ್ರ ಸಾಧ್ಯತೆ ಐತ್ರಿ. ನಾ ಇಲ್ಲಿ ಯಾವುದೇ ಮಸಾಲೆನ ಆ್ಯಡ್ ಮಾಡ್ತಾ ಇಲ್ರಿ. ಹಾಕ್ತಾ ಇರೋದು ಇದು ಒಂದು ಮ್ಯಾಗಿ ಮಸಾಲ ಅಷ್ಟೇ ರೀ. ಬೇಕಂದರೆ ಇದಕ್ಕೆ ಕೊಬ್ಬರಿನೂ ಕೂಡ ರುಬ್ಬಿ ಹಾಕ್ಕೋತಾರೆ ರೀ. ಆದರೆ ನಾನಿಲ್ಲಿ ಕೊಬ್ಬರಿ ಹಾಕ್ತಾ ಇಲ್ರಿ, ಹಂಗೆ ಮಾಡ್ತಾ ಇದ್ದೀನಿ ರೀ. ಅದಕ್ಕೋಸ್ಕರ ಮ್ಯಾಗಿ ಮಸಾಲನ ಹಾಕ್ಕೋತಾ ಇದ್ದೀನಿ ರೀ. ಮ್ಯಾಗಿ ಮಸಾಲ ಹಾಕಾದ್ಮೇಲೆ ಈ ರೀತಿ ಎಲ್ಲ ಚೆಂದಾಗಿ ಫ್ರೈ ಮಾಡ್ಕೋಬೇಕ್ರಿ. ಇದಕ್ಕೆ ಯಾವುದೇ ರೀತಿ ನೀರನ್ನು ಹಾಕಬಾರ್ದು ರೀ. ನೀರನ್ನು ಹಾಕಿದರೆ ಇದು ಭಾಳ ಮೆತ್ತಗಾಗ್ಬಿಡ್ತೈತೆ ರೀ, ಟೇಸ್ಟ್ ಬರಂಗಿಲ್ಲ ರೀ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಚೆಂದಾಗಿ ಹಾಕ್ಕೊಂಬಿಟ್ಟು ಈ ಥರ ಹುರ್ಕೊಂಡು 1 ನಿಮಿಷ ಬಾಯಿ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕ್ರಿ. ಸಣ್ಣ ಉರಿಯಲ್ಲಿ ಬೇಯೋದ್ರಿಂದ ಇದು ಮ್ಯಾಗಿ ಮಸಾಲನ ಹಾಕಿರೋದ್ರಿಂದ ಚೆಂದಾಗೆಲ್ಲ ಹಿರ್ಕೊಂಡು ಮಸ್ತಾಗಿ ಬರ್ತೈತೆ ರೀ. ಈ ರೀತಿ ನೋಡಿರಿ ಯಾವ ರೀತಿ ಎಷ್ಟು ಚೆಂದಾಗಿ ಬಂದೈತೆ ಅಂಥೇಳಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂಥೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ನೆ ಅಂದರೆ ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ರೆಸಿಪಿ ರೊಟ್ಟಿ ಚಪಾತಿ ಪೂರಿಗೆಲ್ಲ ಮಸ್ತ್ ಕಾಂಬಿನೇಷನ್ ಆಕೈತ್ರಿ. ನಾನ್ ವೆಜ್ ತಿಂದೇ ಇದ್ದವ್ರಿಗಂತೂ ಭಾಳ ಇಷ್ಟ ಆಗ್ತೈತ್ರಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಅಂತ ನಂಗೆ ತಿಳಿಸ್ರಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.